ನಮಸ್ಕಾರ ಚಾಲಕ ಮಿತ್ರರೇ, ನಿಮ್ಮ ಯಾವುದಾದರೂ ಹಳೆಯ ವಾಹನವನ್ನು ಮಾರಾಟ ಮಾಡಬೇಕಾದಲ್ಲಿ ಈ ನಂಬರ್ ವಾಟ್ಸಪ್ಗೆ ಫೋಟೋ ಮತ್ತು ನಿಮ್ಮ ಗಾಡಿಯ ಡೀಟೇಲ್ಸನ್ನು ಕಳಿಸಿ. ನಿಮ್ಮ ವಾಹನದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಗ್ರಾಹಕರಿಗೆ ತಲುಪುವಂತೆ ಸಹಾಯ ಮಾಡ್ತೇವೆ. ನಮ್ಮಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಹಾಗೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ಅವರೆಲ್ಲ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳುತ್ತಾ, ಈ ಗಾಡಿಯು ತಮಗೆ ಬೇಕಾದಲ್ಲಿ ಟೈಟನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಅಥವಾ ವಿಡಿಯೋದ ಎಂಡಲ್ಲಿ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ, ಈ ಒಂದು ಗಾಡಿ ಹೋಂಡಾ ಶಾಂಟ್ರೋ ಆಗಿದ್ದು ಇದರ ಬಗ್ಗೆ ಮಾಹಿತಿ ಮಾಲೀಕರಿಂದ ಕೇಳೋಣ ಬನ್ನಿ. ಹಲೋ 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 ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ಅದು ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಸರ್ ನಮಗೆ. ಏನು ಸರ್? ಸರ್, ಗಾಡಿ ಕಳಿಸ್ಕೊಡಿದ್ರಲ್ಲ ಶಾಂಟ್ರೋನಾ? ಹಾಂ ಹಾಂ ಹೌದು ಸರ್. ಹೌದಾ ಸರ್, ಮಾಡಲ್ ಏನು ಹೇಳಿ ಸರ್ ಅದು? ಸರ್ 2010 ಸರ್. 2010? ಹ್ಞೂ ಹೋಗಿ ಎಫ್ ಸಿ ರನ್ನಿಂಗ್ ಇದೆಯಾ? ಇಲ್ಲ ಸರ್, ಎಫ್ ಸಿ ಇನ್ಸೂರೆನ್ಸ್ ಇಲ್ಲ ಸರ್. ಲ್ಯಾಪ್ಸ್ ಆಗಿದೆಯಾ? ಹಾಂ ಲ್ಯಾಪ್ಸ್ ಆಗಿದೆ. ಏನು ಮಾಡಿಸ್ಕೊಡ್ತೀರಾ, ಹಾಗೆ ಕೊಡ್ತೀರಾ? ನೀವು ಹ್ಞೂ ಅಂದ್ರೆ ಮಾಡಿಸ್ಕೊಡೋದು ಇಲ್ಲ ಅಂದ್ರೆ ಹಂಗೆ ಇದ್ರೆ ಅಮೌಂಟ್ ಬೇಕಾದ್ರೆ ಇದು ಮಾಡ್ಕೊಳ್ಳೋದು. ಕಸ್ಟಮರ್ ಮೇಲೆ ಡಿಪೆಂಡು. ಹ್ಞೂ ಕಸ್ಟಮರ್ ಡಿಪೆಂಡ್. ಓಕೆ. ರೀಪೇಂಟು ಆಕ್ಸಿಡೆಂಟ್ ಈ ಥರ ಏನಾದರೂ ಇದೆ? ಏನಿಲ್ಲ ಸರ್, ಏನಿಲ್ಲ. ಯಾವುದೇ ಥರ ಆಗಿಲ್ಲ? ಯಾವುದಿಲ್ಲ ಸರ್. ಹೌದಾ, ಇಂಟೀರಿಯರ್ ಏನೇನು ಬರುತ್ತೆ? ಇಂಟೀರಿಯರ್ ಸರ್ ಅದ್ರಾಗ ಸೀಟ್ ಎಲ್ಲ ಇದೆ ಸರ್. ಪವರ್ ಸ್ಟೇರಿಂಗ್ ಇದೆ. ಹಾಂ. ನಾನು ಸೀಟ್ ಕವರೆಲ್ಲ ಹಾಕಿದ್ದೀನಿ. ಪವರ್ ವಿಂಡೋ ಇದೆಯಾ? ಹಾಂ ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಇದೆ. ಪವರ್ ವಿಂಡೋ ಇದೆ. ಹಾಂ. ಗಾಡಿ ಕಂಡೀಷನ್ ಹೇಗಿದೆ? ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್. ನಾನು ಕೊಡೋಂಗಿದ್ದಿಲ್ಲ, ಸ್ವಲ್ಪ ಹಾಸ್ಪಿಟ್ಲಿಗೆ ಹಾಕಿದ್ದೀನಿ ನಮ್ಮ ಮಾವಾರನ್ನ, ಹೌದಾ? ನಮ್ಮ ಮಿಸ್ಸಸ್ ತಂದೆನ. ಓಕೆ ಓಕೆ. ಟೈರ್ ಏನು ಕಂಡೀಷನ್ ಇದೆ? ಟೈರ್ 90% ಇದೆ ಸರ್. 90% ಇದೆಯಾ? 90% ಇದೆ ಸರ್, ಪಕ್ಕ ಎಲ್ಲ ಡೀಟೇಲ್ ಕಳಿಸ್ತೀನಿ. ಇರಲಿ ಪರವಾಗಿಲ್ಲ. ಆಮೇಲೆ ವೈಫರ್ ಎಲ್ಲ ರೆಡಿ ಇದೆ ಸರ್. ಸ್ವಲ್ಪ ಗಾಡಿ ಕೆಲಸ ನಾನು ಮಾಡ್ತೀನಿ, ಸಿಸ್ಟಮ್ ಎಲ್ಲ ಕುಂತ್ಕೊಂಡಿದ್ದೀನಿ. ಪೆಟ್ರೋಲ್ ಅಲ್ವಾ? ಹಾಂ ಹೌದು ಸರ್, ಪೆಟ್ರೋಲು. ಮೈಲೇಜ್ ಏನು ಬರುತ್ತೆ? ಮೈಲೇಜ್ ಸರ್ ರೋಡ್ಗೆ ಬಂದರೆ ಒಂದು 20 ಗಂಟೆ ಕೊಡ್ತೀವಿ ಸರ್. ಹೌದಾ? ಓನರ್ ಎಷ್ಟು ನೀವು? ನಾವು ಓನರ್ 3 ಸರ್. 3ನೇ ಓನರಾ? ಹ್ಞೂ ಸರ್. ಓಕೆ. ಗಾಡಿ ಕಂಡೀಷನ್ ಇದೆ ಹಾಗಾದ್ರೆ? ಹ್ಞೂ ಸರ್, ಗಾಡಿ ಕಂಡೀಷನ್ ಸರ್. ಗಾಡಿ ಮಾತ್ರ ಓಡಿಸಿಲ್ಲ ಜಾಸ್ತಿ. ಹಾಂ. ಗಾಡಿ ಹಂಗೆ ಶೆಡ್ಡಲ್ಲಿ ಐತೆ. ಲೋನ್ ಏನಾದರೂ ಇದೆಯಾ? ಏನಿಲ್ಲ ಸರ್, ಲೋನಿಗೇನು ಏನಿಲ್ಲ. ಫುಲ್ ಕ್ಯಾಶ್ ಇದೆಯಲ್ಲ? ಹಾಂ ಫುಲ್ಲು ಇದೆ ಸರ್, ಕ್ಲಿಯರ್ ಇದೆ. ಹೌದಾ? ಲೊಕೇಶನ್ ಎಲ್ಲಿ ಬರುತ್ತೆ ನಿಮ್ಮದು? ಸರ್ ಹಾವೇರಿ ಬರುತ್ತೆ. ಹಾವೇರಿನಾ ಅಥವಾ ಅಲ್ಲೇ ಪಕ್ಕದಲ್ಲ? ಇಲ್ಲ ಸರ್, ಹಳ್ಳಿ ಏನಿಲ್ಲ, ಇದು ಟೌನ್ ಸಿಟಿನೇ. ಸಿಟಿನಾ? ಹೌದು. ಹಾಂ. ಏನು ಪ್ರೈಸ್ ಮಾತಾಡ್ತೀರಾ? ಸರ್ 210 ಅಂತ ಹೇಳ್ತೀನಿ, ಏನು ಹೆಚ್ಚು ಕಮ್ಮಿ ಮಾಡಿಕೊಡೋಣ ಸರ್ ಸ್ವಲ್ಪ. 210? ಅಲ್ಲ ಸರ್, ಎಫ್ ಸಿ ಎಲ್ಲ ಮುಗಿದಿದೆ ಮತ್ತೆ. ಆಯ್ತು ಸರ್, ಏನು ಮಾಡಿಕೊಡೋಣ. ನಿಮ್ಗೆ ಗೊತ್ತಿರುತ್ತಲ್ಲ ಈ ಸ್ಟ್ರೇಟ್ ಓಡ್ತದಂತ. ಸರಿ ಸರ್, ಅದೇನು ಪರವಾಗಿಲ್ಲ. ಹಾಂ, ಈಗ ಯಾಕಂದರೆ ಸ್ವಲ್ಪ ನಾನು ಹಾಸ್ಪಿಟ್ಲಿಗೆ ಸ್ವಲ್ಪ ಈಸಿ ಇರೋದ್ರಿಂದ ನಾನು ಅದಕ್ಕೋಸ್ಕರ ನಾವು ಇಷ್ಟಪಟ್ಟು ತೊಗೊಂಡಿರೋದನ್ನ. ಹೆಲ್ತ್ ಇಶ್ಯೂಸ್ ಸಂಬಂಧ ಮಾಡ್ತಾ ಇದ್ದೀರಾ? ಹೌದು ಸರ್, ಸ್ವಲ್ಪ ಹಾಸ್ಪಿಟ್ಲಿಗೆ ಭಯಂಕರ ದುಡ್ಡು ಖರ್ಚು ಆಗ್ತದೆ, ಹಾರ್ಟ್ ಅಟ್ಯಾಕ್ ಆಗಿತ್ತು. ಓಹೋ, ಸರಿ ಇರಲಿ ಪರವಾಗಿಲ್ಲ. ನೋಡಿ, ನಮ್ಮ ಚಾನಲ್ ಹೆಸರು ಹೇಳ್ಕೊಂಡು ಬಂದರೆ ಹ್ಞೂ ಸರ್, ಹೆಚ್ಚು ಮಾಡಿಕೊಡಿ ಸರ್. ಆಯ್ತು ಸರ್, ಕೊಡ್ತೀನಿ ಸರ್. ಯಾರು ಕಸ್ಟಮರ್ ಇದ್ದರೆ ಸ್ವಲ್ಪ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಮಾಡ್ತೀನಿ. ನಾವು ಇದಕ್ಕೆ ಅಪ್ಡೇಟ್ ಮಾಡ್ತೀವಿ ಯೂಟ್ಯೂಬ್ಗೆ. ಪರ್ಸ್ನಲಿ ಯಾರಾದರೂ ಕೇಳಿದ್ರೆ ನಿಮ್ಮ ನಂಬರ್ ಕೊಡ್ತೀವಿ. ಓಕೆ ಸರ್ ಕೊಡಿ ಸರ್. ಆದಷ್ಟು ಬೇಗ ನಾವು ಟ್ರೈ ಮಾಡ್ತೀವಿ. ನನಗೂ ಗೊತ್ತಿದ್ದಿಲ್ಲ ಸರ್, ನಮ್ಮ ಫ್ರೆಂಡ್ ಹಿಂಗೆ ಯೂಟ್ಯೂಬ್ಗೆ ಹಾಕ್ಲಿ ದೊಡ್ಡ ಸೇಲ್ ಆಗ್ತದೆ ಅಂತ. ಇರಲಿ ಪರವಾಗಿಲ್ಲ. ಅದ್ರ ಸಂಬಂಧ ಅವನ ಮಾಡೀನಿ ಸರ್. ಅವನ ಮಾಡ್ದ ಫೋನ್ ಬರ್ತವೆ, ಫೋನ್ ರಿಸೀವ್ ಮಾಡೋ, ಯಾವ ಬಂದರು ರಿಸೀವ್ ಮಾಡೋ ಅಂತಂದ. ಸರಿ ಒಳ್ಳೆಯದು. ಸರ್ ಯೂಟ್ಯೂಬ್ಗೆ ಹಾಕ್ಬೇಕಂತ ಗೊತ್ತಿರಲಿಲ್ಲ. ಸರಿ ಸರ್, ನಾನು ಅಪ್ಡೇಟ್ ಮಾಡಿರ್ತೀನಿ. ಸ್ವಲ್ಪ ನೋಡಿ ಸರ್ ದಯವಿಟ್ಟು. ಮಾಡ್ತೀನಿ. ಓಕೆ. ಓಕೆ.